ರಾಜ್ಯ ಸರ್ಕಾರ ಬೆಲೆಗಳ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಹೊರೆ ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಲೆ ಹೆಚ್ಚಳದಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬೆಲೆ ಮಾಡಬೇಕು, ಹಾಲು ಜಾಸ್ತಿ 2 ರೂಪಾಯಿ ಎಷ್ಟೇ ಕೇಳಕ್ಕೂ ಆಗಲ್ಲ. ದುಡಿದು ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಬರ್ತದೆ? ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರ ಬೆಲೆಗಳ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಹೊರೆ ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಲೆ ಹೆಚ್ಚಳದಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈಗ ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ KMF ಒಂದು ನಂದಿನಿ ಒಂದು ಹಾಲಿನ ಕೇಂದ್ರ ಇಟ್ಕೊಂಡಿದ್ದೀರಿ. ಹಾಲಿನ ದರ 2 ರೂಪಾಯಿ ಜಾಸ್ತಿ ಆಗಿದೆ. ಈ ಬಗ್ಗೆ ಏನಂತೀರಿ? ಹಾಲು ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದು? ಟೀ 10 ರೂಪಾಯಿನೇ ಮಾಡಬೇಕು, ಹಾಲು ಜಾಸ್ತಿ 2 ರೂಪಾಯಿ ಎಷ್ಟೇ ಕೇಳೋಕ್ಕೂ ಆಗಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹೊರಿಸ್ತಾ ಇದೆ ಅಂತ ಆರೋಪಗಳಿವೆ. ಈ ಬಗ್ಗೆ ಏನಂತೀರಿ? ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದು ಬರುವ ಕಸ್ಟಮರ್ಗೂ ತುಂಬ ಹೊಡ್ತಾ ಇದೆ. ಜಾಸ್ತಿ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ರೇಟ್ ಜಾಸ್ತಿ ಇವಾಗ. ಈ ನಾನ್ ವೆಜ್ಗಳೆಲ್ಲ ಜಾಸ್ತಿ ಆಗಿದೆಯಾ? ಎಲ್ಲ ರೇಟ್ ಜಾಸ್ತಿ. ಈಗ ಫಿಶ್ಶಿಗೂ ಅಷ್ಟೇ ರೇಟ್ ಜಾಸ್ತಿ ಅಲ್ಲ ಇವಾಗ. ಈಗ ಹಣ್ಣು ಸೀಸನ್ಗೆ ರೇಟ್ ಜಾಸ್ತಿ. ಟೊಮೆಟೊ ಅಷ್ಟೇ 60 ರೂಪಾಯಿ 80 ರೂಪಾಯಿ kg ಇದೆ. ಅದೆಲ್ಲ ರೇಟ್ ಜಾಸ್ತಿ ಅಲ್ವಾ? ಈಗ ಪೆಟ್ರೋಲ್ ಡೀಸೆಲ್ ಆಯಿತು, ತರಕಾರಿ ಜಾಸ್ತಿ ಆಯಿತು. ಈಗ ಹಾಲಿನ ದರ ಸಹ 2 ರೂಪಾಯಿ ಏರಿಸಿದ್ದಾರೆ. ಅಂದರೆ 1 ಲೀಟ್ರಿಗೆ 44 ರೂಪಾಯಿ ಆಯಿತು. ಮೊದಲಿಗೆ 27 ರೂಪಾಯಿಗೆಲ್ಲ ಅರ್ಧ ಲೀಟ್ರ್ ಸಿಗ್ತಾ ಇತ್ತು. ಇವಾಗ 44 ರೂಪಾಯಿ 1 ಲೀಟ್ರ್ ಆಗಿದೆ. ಈ ಬಗ್ಗೆ ಏನಂತೀರಿ? ಅದು ಸಹ ಏರಿಕೆ ಜಾಸ್ತಿ. ಈಗ ಬಡವರಿಗೆಲ್ಲ ತುಂಬ ಹೊಡ್ತಲ್ಲ ಅದು. ಮಕ್ಕಳಿಗೆ, ಚಿಕ್ಕ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳಿಗೆ ಅವಕ್ಕೆ ತುಂಬ ಹೊಡ್ದಲ್ಲ. ಈಗ ದುಡಿದು ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಬರ್ತದೆ? ಈಗ ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿಗಳು ನಿಮಗೆ ಸಿಕ್ಕಿದೆಯಾ? ನಮಗೆ ಸಿಕ್ಕಿದೆ. ಸಿಕ್ಕಿದೆಯಾ? ಸಿಕ್ಕಿದೆ. ಯಾವ ಯೋಜನೆಗಳು ಸಿಕ್ಕಿದಾವೆ? ನಮಗೆ ರೇಷನ್ ಸಿಗ್ತದೆ. ಮತ್ತು ಒಂದು ಕಳೆದ 3 ತಿಂಗಳಿಂದ ಬರೀ 3 kg ಸಿಗ್ತಾ ಇದೆ ಅಂತಿದ್ದಾರೆ ಜನ. ಇಲ್ಲ ನಮ್ಮ ಕಡೆ ಎಲ್ಲ ನಮ್ಮ ಇಲ್ಲಿ ಈ ಊರಲ್ಲ, ನಮ್ಮದು ಬೆಳ್ತಂಗಡಿ ತಾಲೂಕು, ಧರ್ಮಸ್ಥಳ ಸೈಡ್. ಅಲ್ಲಿ ನಮಗೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. ಕರೆಕ್ಟಾಗಿ ಸಿಗ್ತದೆ. ಜನತೆಗೆ 3 kg ಸಿಗ್ತಾ ಇದೆ ಅಂತ ಸೊಸೈಟಿದು. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯುವ ಜ್ಯೋತಿ ಸಿಗ್ತಾ ಇದೆಯಾ? ಮನೆಯಲ್ಲಿ ಹೆಂಗ್ ಯಾರಾದ್ರೂ ನಿರುದ್ಯೋಗಿಗಳಿದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಹೆಲ್ಪ್ ಮಾಡೋದು? ಅದು ನಮ್ಮ ಮನೆಯಲ್ಲಿ ಅಂಥದ್ದಿಲ್ಲ. ಇಲ್ಲ, ಹೆಂಗ್ ನಮಗೆ 3 ಫೆಸಿಲಿಟಿ ಸಿಗ್ತಾ ಇದೆ. ಒಂದು 2000 ರೂಪಾಯಿ ಬರ್ತದೆ, ಮತ್ತೊಂದು ರೇಷನ್ ಕಾರ್ಡ್ ರೇಷನ್ ಸಿಗ್ತಿದೆ, ಕರೆಂಟಿದು ಫ್ರೀ ಸಿಗ್ತಿದೆ. ಅದು 3 ವ್ಯವಸ್ಥೆ ಕರೆಕ್ಟಾಗಿ ಸಿಗ್ತದೆ. ಮತ್ತು ಅದು ಹೆಂಗಸರಿಗೆ ಗೌರ್ಮೆಂಟ್ ಬಸ್, ಅದು ನಮ್ಮ ಕಡೆ ಗೌರ್ಮೆಂಟ್ ಬಸ್ ಕಮ್ಮಿ, ಪ್ರೈವೇಟ್ ಜಾಸ್ತಿ. ಆದರೂ ಪರವಾಗಿಲ್ಲ, ಅದಕ್ಕೆಲ್ಲ ಸಿಗ್ತಿದೆ. ದೂರ ಹೋಗೋದಾದ್ರೆ ಗೌರ್ಮೆಂಟ್. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತಂತಿದ್ದಾರೆ. ಅದು ಈಗಾಗಲೇ 5 ಭಾಗ್ಯಗಳನ್ನು ಕೊಟ್ಟು ನುಡಿದಂತೆ ನಡೆದಿದ್ದಾರಾ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ? 99% ಓಕೆ. ಮತ್ತು ಎಲ್ಲರದ್ದು ಬಗ್ಗೆ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು, ನನಗೆ ಸಿಕ್ಕಲಿಲ್ಲ, ಅವ್ರಿಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರಲ್ಲ, ನನಗೆ ಬರಲಿಲ್ಲ, ದುಡ್ಡು ಬರಲಿಲ್ಲ, ಅದು ನಮ್ಮ ಫಾಲ್ಟ್ ಇದೆ. ನಮ್ಮ ರೇಷನ್ ಕಾರ್ಡಿದು, ಆಧಾರ್ ಕಾರ್ಡಿದು ಅದು ಲಿಂಕ್ ಕರೆಕ್ಟಾಗಿ ಮಾಡಿಸ್ಕೊಟ್ರೆ ಕರೆಕ್ಟಾಗಿ ಬರ್ತದೆ. ಬರಲ್ಲ ಅಂತಿಲ್ಲ. ಈಗ ನಮ್ಮದು ತಪ್ಪು ಇಟ್ಕೊಂಡು ನಾವು ಅವನಿಗೂ ಬೆರಳು ತೋರಿಸೋದು ಸರಿಯಲ್ಲ. ಅದು ಹೌದಲ್ವ? ಇಲ್ಲಿ ಹಾಗೆ. ಈಗ ನಮ್ಮದು ಆಧಾರ್ ಕಾರ್ಡ್ನಲ್ಲಿ ಇರ್ತದೆ, ಇದರಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ. ಅದು ನಾವು ತಿದ್ದುಪಡಿ ಕರೆಕ್ಟಾಗಿ ಮಾಡಿಸ್ಕೊಳ್ಳೋಕ್ಕೆ ಫೋನ್ ನಂಬರ್ ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಅವು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ. ಅದಕ್ಕೆ ಕರೆಕ್ಟಾಗಿ ಮಾಡಿಸ್ಕೊಳ್ಳಿಕ್ಕೆ ಬರೋಲ್ಲ ಅಷ್ಟೇ. ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ, ಇದು ಸರಿನಾ ತಪ್ಪ ಅಂತ? ಎಲ್ಲರೂ ಕೊಡಬಾರ್ದಿತ್ತು. ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲರಿಗೆ ಹೆಂಗಸರು ಕೊಟ್ಟೋದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳಿಗೋಸ್ಕರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? 5 ಗ್ಯಾರಂಟಿಗಳಿಗಿಂತ ಜಾಸ್ತಿ ಇದು ಜಾಸ್ತಿ ಆಗಿದೆ. ಯಾವುದು? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದರಿಂದ ಇದೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಕ್ರಮೇಣ ಡೀಸೆಲ್ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗುತ್ತೆ. ಅದೇ ಮೇನ್ ಕಾಸ್. ಈಗ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ, ಈ ಒಂದು ಬೆಲೆ ಏರಿಕೆಯಿಂದಾಗಿ ಅಂದರೆ ಒಂದು 2-3 ರೂಪಾಯಿ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ಏನು ಹೊಡೆತ ಬೀಳೋದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಇಲ್ಲ ಸರ್, ತುಂಬ ಹೊಡೆತ ಬೀಳ್ತಾ ಇದೆ. ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು. ಅದು ಸ್ಕೀಮು ತಪ್ಪಾಗಿದೆ. ಆದ್ದರಿಂದ ಸ್ಕೀಮ್ನ ತೆಗೆದಾಕಬೇಕು. ಬಸ್ಸೂ ತೆಗೆದಾಕಬೇಕು. ಮಹಿಳೆಯರು ಜಾಸ್ತಿ ಅವ್ರು ಕೊಟ್ಟಿರೋದು ಒಳ್ಳೆಯದೇ, ಆದರೆ ಅದು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಅದು ನಡೆದಂತೆ ನಡೆದಿದೆ ಹಾಗಾದ್ರೆ ಸರ್ಕಾರ? ಇಲ್ಲ ಸರ್, ತಪ್ಪೋದು. ಅದು ಕಲ್ಪನೆ ಅಷ್ಟೇ, ಅದು ಗ್ಯಾರಂಟಿ ಇಲ್ಲ.
ಆಯ್ತಾ, ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀರಾ? ಈ ಫ್ರೀ ಭಾಗ್ಯಗಳಿಂದ ಜನ ಸೋಮೇರಿ ಆಗ್ತಾ ಇದ್ದಾರೆ ಅಂತ ಜನರ ಆರೋಪ ಇದೆ, ಇದ್ರ ಬಗ್ಗೆ ಏನಂತೀರಿ? 100% ಗ್ಯಾರಂಟಿ. ಇದು ಅಕ್ಷರಶಃ ನಿಜ. ಯಾಕಂದರೆ ಎಲ್ಲರೂ ತಿಂದ್ಬಿಟ್ಟು ಮಲಿಕೊಳ್ತಾ ಇದ್ದಾರೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಹಳ್ಳಿಗಳಲ್ಲೂ ಅಷ್ಟೇ ಎಲ್ಲ ಆ ಸ್ಕೀಮ್ ಈ ಸ್ಕೀಮ್ ಅಂತ ನೋಡಿಕೊಂಡು ಎಲ್ಲ ಹಳ್ಳಿ ಕಟ್ಟೆಯಲ್ಲಿ ಬೀಡಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಎಂಡೆ ಕುಡ್ಕೊಂಡು ಇದ್ದಾರೆ. ಅದು ತಪ್ಪು. ಸರ್, ಈಗ ನೀವು ಭಾರತ್ ಗ್ಯಾಸಲ್ಲಿ ಕೆಲಸ ಮಾಡೋದು, ಹೌದು ಸರ್. ಈಗ ಸಿಲಿಂಡರ್ ರೇಟ್ ಸರ್, ನಾವು ನೋಡಿ ಸಿಲಿಂಡರ್ ರೇಟ್ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ? ಸರ್, ಸಿಲಿಂಡ್ರ್ ರೇಟು ಜಾಸ್ತಿ ಆಗಿದೆ. ಯಾಕಂದರೆ ಅದು ಈಗ 420 ರೂಪಾಯಿ ಇತ್ತು ಅವಾಗ. ಹ್ಮ್. ಇವಾಗ ಎಲ್ಲ ಜಾಸ್ತಿ ಆಗಿದೆ. ಯಾಕಂದರೆ ನಾವು ಇಲ್ಲಿಂದ ನಾವು ಉತ್ಪಾದನೆ ಮಾಡ್ತಾ ಇಲ್ಲ, ಹೊರಗಡೆ ದೇಶದಿಂದ ತರ್ತಾ ಇದ್ರಿಂದ ಅದು ಕ್ರಮೇಣ ಆಗುತ್ತೆ. ಅದ್ರ ಬಗ್ಗೆ ನಾವು ಏನು ಮಾತಾಡೋದಕ್ಕೆ ಆಗಲ್ಲ ಸರ್. ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಜನಸಂಖ್ಯೆ ಕಡಿಮೆ ಮಾಡ್ಕೋಬೇಕು ನಾವು ಆದಷ್ಟು. ಈಗಾಗಲೇ ರಾಜ್ಯ ಸರ್ಕಾರ ಬೆಲೆ ಹೆಚ್ಚಳಗಳನ್ನು ಜಾಸ್ತಿ ಮಾಡ್ತಾ ಇದೆ. ಈ ಹೆಚ್ಚಳ ಗ್ಯಾರಂಟಿ ಯೋಜನೆಗಳಿಗೋಸ್ಕರಣ ಅಂತ? ಇನ್ನೇನು ಅದಕ್ಕೆ ಇದನ್ನ ಕಿತ್ತು ಅದಕ್ಕೆ ಹಾಕೋದು, ಅದನ್ನ ಕಿತ್ತು ಇದಕ್ಕೆ ಹಾಕೋದು. ಸರ್, ಈಗ ಗೃಹಲಕ್ಷ್ಮಿ ಯೋಜನೆ ಮನೆ ಹೆಣ್ಮಕ್ಳಿಗೆ ತಲುಪ್ತಾ ಇದೆಯಾ? ತಲುಪ್ತಾ ಇದೆ. ಆಗಲೇ 2 ತಿಂಗಳಿಂದ ಬಂದೇ ಇಲ್ಲ ಕೆಲವರಿಗೆಲ್ಲ. ಈ ರೇಷನ್ಗಳು ರೇಷನ್ ಕೊಡ್ತಾ ಇದ್ದಾರೆ. ಎಲ್ಲ ಅವು ಹಂಗೆ ಒಂದು ತಿಂಗಳು ಕೊಡ್ತಾರೆ, ಇನ್ನೊಂದು ತಿಂಗಳಿಗೆ ಇಲ್ಲವೇ ಇಲ್ಲ. ಅದು ಕಳೆದೋಯ್ತದೆ ಅಲ್ಲಿ ಲೆಕ್ಕ. ಅದು ಹೊಸ ಲೆಕ್ಕ ಆಯ್ತದೆ. ಅದೇನು ಆಯ್ತು ಇನ್ನು ಬಜೆಟಿಂದು ಸಮಸ್ಯೆ ಹಿಂಗಾಗಿ 3 ರೂಪಾಯಿ ಜಾಸ್ತಿ ಮಾಡಿದ್ರು. 3 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದು ದಿನಕ್ಕೆ ಎಷ್ಟು ಲಾಭ ಆಯಿತು? ಗ್ಯಾರಂಟಿಗೆ ಅದಕ್ಕೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ. ದಿನ ಕೂಲಿ ಪಾಲಿ ಮಾಡೋರು, ಸಣ್ಣ ಪುಟ್ಟ ಗಾಡಿ ಇಟ್ಕೊಂಡಿರೋರಿಗೆ 1 ಲೀಟ್ರಿಗೆ 3 ರೂಪಾಯಿ ಒಂದು ದಿನಕ್ಕೆ ಎಷ್ಟು? ಒಂದು ತಿಂಗಳಿಗೆ 100 ರೂಪಾಯಿ ಖರ್ಚು ಅದೇ ಬರುತ್ತೆ. ಇದೇ ಲಾಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾ ಇದ್ರು. ನೀವು ಬಿಜೆಪಿ ಸರ್ಕಾರದವರು ಜನಗಳ ಮೇಲೆ GST ಅದು ಇದು ಅಂತ ಹಾಳು ಮೂಳು ಟ್ಯಾಕ್ಸ್ ಹಾಕಿ ಜನರನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತಂದ್ರು. ಬಟ್ ಈಗ ಅದೇ ಸರ್ಕಾರ ಈ ರೀತಿ ಬೆಲೆ ಹೆಚ್ಚಳಗಳನ್ನ ಮಾಡ್ತಾ ಇದೆ, ಈ ಬಗ್ಗೆ ಏನಂತೀರಿ? ಈಗ ನಮಗೆ ಹಾಲಿನಲ್ಲಿ ರೈಟು ಕೊಡ್ತಾಯಿದ್ರು, ಅದನ್ನು ಕಟ್ ಮಾಡಿ ಬಿಸಾಕಿದ್ರು. ಬೋನಸ್ ಕಟ್ ಮಾಡಿ ಬಿಸಾಕಿದ್ರು. ಇದನ್ನು ತೊಗೊಂಡಾಗೆಲ್ಲ ಇಂಡಿ ಬೂಸಿದ ಮೇಲೆ ರೇಟ್ ಹೆಚ್ಚಿಸ್ಬಿಟ್ರು. ಈಗ ನಾವು ಹಾಲು ಕರೆದು ಹಾಲು ಹಾಕಕ್ಕೆ ಹೋದರೆ ನಮ್ಮದು 1 ರೂಪಾಯಿ ತೆಪ್ಪೆ ಬೆಳ್ಕೋಬೇಕು ಅಷ್ಟು. ದುಡ್ಡಂತೂ ಉಳಿಯಲ್ಲ, ಬರೀ ತೆಪ್ಪೆ ಸಿಗ್ತದೆ. ಆಸೆ ತೋರಿಸ್ಬಿಟ್ರು ಎಲೆಕ್ಷನ್ ಟೈಮ್ನಲ್ಲಿ 2 ರೂಪಾಯಿ ಹೆಚ್ಚಿಸ್ಬಿಟ್ರು. ತಿರ್ಗಾ ಈಗ ಎಲೆಕ್ಷನ್ ಆಗೋಯ್ತು, ದಿಢೀರ್ನ ಅಂತ ಇಳಿಸಾಕ್ಬಿಟ್ರು. ಬಟ್ ಇದೇ ಜನನೇ ಈಗ ರಾಜ್ಯ ಸರ್ಕಾರವನ್ನು ಆರಿಸಿ ತಂದಿರೋದು. 5 ಭಾಗ್ಯಗಳಿಗೆ ಒಲವು ತೋರಿಸಿ ಏನು ಓಟ್ ಹಾಕಿದಾರೋ ಗೊತ್ತಿಲ್ಲ. ಬಟ್ ಇದೇ ಜನನೇ ಈಗ ಆರಿಸಿ ತಂದಿದ್ದಾರೆ. ಬಟ್ ಇದೇ ಜನಕ್ಕೆ ಈಗ ಅವರು ಬೆಲೆ ಹೆಚ್ಚಳದಂತ ಎಲ್ಲ ಒಂದು ಇದನ್ನ ಮಾಡಿದ್ರೆ ಎಷ್ಟು ಪರಿಣಾಮ ಬೀರ್ಬೋದು ಜನರ ಮೇಲೆ ಅಂತ? ಒಂದೊಂದು ದಿವಸ ತೊಂದರೆ ಆಗತ್ತೆ, ಅದೇನು ಹೇಳೋಂಗಿಲ್ಲ. ತೊಂದರೆ ಆಗತ್ತೆ, ಆಗಲ್ಲ ಅಂತಲ್ಲ. ಆಗಲೇ ಕೆಲವು ಕಡೆ ತೊಂದರೆ ಆಗ್ತಾ ಇದೆ ಅವ್ರಿಗೆಲ್ಲ. ಏನೋ ಅರ್ಥಕೊಂಡು ಕ್ಲೀನಾಗಿ ಸ್ವಲ್ಪ ಜನಕ್ಕೆ, ಸಾಮಾನ್ಯ ಜನಕ್ಕೆ ಅನುಕೂಲ ಆಗಬೇಕು. ಇದ್ರ ಬದಲು ಫ್ರೀ ಕೊಡೋದ್ರ ಬದಲು ಬಡವ್ರಿಗೆ ಶಿಕ್ಷಣ ಕಮ್ಮಿ ರೇಟಲ್ಲಿ, ಇವೆಲ್ಲ ಎಜುಕೇಷನ್ನು ಆ ಥರ, ಆಸ್ಪತ್ರೆ ಅಲ್ಲಿ ಹೋದಾಗ ಒಂದು 1000 ರೂಪಾಯಿ ಸ್ಕ್ಯಾನಿಂಗ್ ಕೊಡೋದ್ರ ಬದಲು ಅದನ್ನೇ ಕಮ್ಮಿ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಸರಿ, ನೀವೇನಂತೀರಿ ಈ ಬಗ್ಗೆ? ನಮ್ದು ಇನ್ನೇನು ಸರ್, ನಾವು ರೈತರ ಬಗ್ಗೆ ವ್ಯವಸ್ಥೆ ಕಷ್ಟದವರು. ಈಗ ತೆಂಗಿನಕಾಯಿ ರೇಟ್ ಇತ್ತು, ಅದು ಹೋಯ್ತು. ಎಲ್ಲ ಮುಳುಗೋಯ್ತು. ವ್ಯಾಪಾರ ಇಲ್ಲ, ಹೊರದೇಶಕ್ಕೆ ಆರ್ಡ್ರ್ ಕೊಡೋಲ್ಲ ಸರ್ಕಾರ ಕಾನೂನು. ಆಮೇಲೆ ಮೇವು, ಈಗ ನಾವು ಹೊಲಕ್ಕೆ ಹಾಕೋ ಮೇವು ಏನಿದೆಯೋ ಎಲ್ಲ ಹೈ ರೇಟ್ ಮಾಡ್ಕೊಂಡಿಸವ್ರಿ. ಈಗ ರೈತ ಬೆಳೆಯೋಕೆ ಹೋದ್ರೆ ಎದ್ರಕತ್ತಾನೆ, ಬೆಳೆಯೋದೇ ಬೇಡ ಅಂತಾನೆ. ಈಗ ದವಸ ಧಾನ್ಯನ ಬೆಳೆಯೋದೇ ಬೇಡ, ನಮಗೆ ಲಾಸ್ ಆಯ್ತದೆ. ಈಗ ಸರ್ಕಾರ ಇದಕ್ಕೆಲ್ಲ ಹೆಚ್ಚಿಸ್ಬಿಟ್ರು. ನಾನು ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ, ಈ ಬಗ್ಗೆ ಏನಂತೀರಿ? ನುಡಿದಿದ್ದಾರೆ ಅಂತಂದರೆ ಅದೇ ಒಂದು ಕಡೆ ಕೊಡ್ತಾ ಇದ್ದಾರೆ, ಒಂದು ಕಡೆ ಕಿತ್ಕೋತಾರೆ. ಅದರಲ್ಲೇನು ಸ್ವಂತ ಎಫರ್ಟ್ ಏನಿಲ್ಲ. ಈಗ ಹಾಲಿನ ದರ 2 ರೂಪಾಯಿ ಏರಿಕೆ ಆಗಿದೆ. ಮೊದಲು ಎಷ್ಟಿತ್ತು? 22 ರೂಪಾಯಿ ಅರ್ಧ ಲೀಟ್ರಿಗಿತ್ತು. ಇವಾಗ 44 ರೂಪಾಯಿ 1 ಲೀಟ್ರ್ ಆಗಿದೆ. ಈ ಬಗ್ಗೆ ಏನಂತೀರಿ? ಅದೇ 50 ಗ್ರಾಮ್ ಜಾಸ್ತಿ ಹಾಕಿದ್ದೀವಿ ಅಂತಾರಲ್ಲ 2 ರೂಪಾಯಿಗೆ. ಈಗ ಮನೇಲಿ ಮಕ್ಕಳು ಇರ್ತವೆ, ಹಾಲು ಕುಡಿಬೇಕು, ವಿಧಿ ಇಲ್ವಲ್ಲ, ಏನು ಮಾಡಿದ್ರು ಅನುಭವಿಸ್ಲೇಬೇಕಲ್ವ. ಅಧಿಕಾರ ಕೊಟ್ಟಿದ್ದೀವಿ, ಅವ್ರು ಇರೋವರೆಗೂ ಏನು ಹೇಳ್ತಾರೋ ಅದು ಕೇಳ್ಕೊಂಡಿರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಬೆಲೆಗಳ ಏರಿಕೆ ಜಾಸ್ತಿ ಮಾಡ್ತಾ ಇದೆ. ಈ ಒಂದು ಬೆಲೆ ಏರಿಕೆ ಇವರ ಒಂದು ಕೊಟ್ಟಂತಹ ಒಂದು 5 ಗ್ಯಾರಂಟಿ ಭಾಗ್ಯಗಳಿಗೋಸ್ಕರನ ಹೇಗೆ ಅಂತ? ಅವರು ಕೊಟ್ಟಿದ್ದಾರೆ ಸರ್. ಇವಾಗ ಎಲೆಕ್ಷನ್ ಆದಮೇಲೆ ಅದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಆಮೇಲೆ ಇದಕ್ಕಿದ್ದಂಗೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ, ದಿನಸಿ ಸಾಮಾನುಗಳೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಸುಮ್ಮನೆ ಆಸೆ ಹುಡ್ತಾರೆ. ಕರೆಂಟ್ ಬಿಲ್ ಕಡಿಮೆ ಅಂತಾರೆ, ಯೂನಿಟ್ ಮೇಲೆ ಜಾಸ್ತಿ ಮಾಡಿದರು. ಈಗ ಫ್ರೀ ಇರೋದಕ್ಕಿಂತ ಜಾಸ್ತಿ ಬರ್ತಾ ಇದೆ ಮನೇಲಿ ಬಿಲ್ಲು. ಈಗ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದೆ ಮೇಡಮ್ ನಿಮಗೆ? ಸರ್ ಸಿಕ್ಕಿತ್ತು ಇಷ್ಟು ದಿವಸ, ಈಗ ಒಂದು 3 ಮಂತ್ಸಿಂದ ಬರ್ತಾ ಇಲ್ಲ. 3 ಮಂತ್ಸಿಂದ ಬರ್ತಾ ಇಲ್ಲ. ಸೊಸೈಟಿ ಅಕ್ಕಿ ಅದು ಬರ್ತಿದೆ ಸರ್, ಬರ್ತಿದೆ. ಈಗ ಬೆಂಗಳೂರಿನ ಜನ ಹೇಳ್ತಾ ಇದ್ದಾರೆ, ಇಲ್ಲ ಕಳೆದ ಒಂದು 3 ತಿಂಗಳಿಂದ 1 ತಿಂಗಳಿಂದ ಸ್ವಲ್ಪ 3 kg ಕೊಡ್ತಾ ಇದ್ದಾರೆ ಅಕ್ಕಿ, 5 kg ಕೊಡೋರು ಅಂತಿದ್ದಾರೆ. ಈ ಬಗ್ಗೆ
ಸರ್ ಅದು ನಮಗೆ ಕರೆಕ್ಟಾಗಿ ಬರ್ತಾ ಇದೆ. ನಿಮ್ಗೆ correct ನಮಗೆ ಬರ್ತಾ ಇದೆ. ಕರೆಕ್ಟಾಗಿ ಬರ್ತಾ ಇದೆ. ನಮ್ಮ ಮನೇಲಿ ಇರೋದೇ ಇಬ್ಬರು ಅಮ್ಮ ಮಗ. ಈಗ ಬೆಲೆ ಏರಿಕೆಯಿಂದಾಗಿ ನಿಮ್ಮ ಒಂದು ಬಿಸ್ನೆಸ್ಗೆ ಎಷ್ಟು ಹೊಡೆತ ಬಿದ್ದಿದೆ ಮೇಡಮ್? ದುಡಿಯೋದಕ್ಕಿಂತ ಖರ್ಚು ಜಾಸ್ತಿ ಅನ್ನೋದಾಗಿದೆ ಸರ್. ಬದುಕೋದು ಹೆಂಗಪ್ಪ ಈ ಥರ ಖರ್ಚಾದ್ರೆ, ಯಾಕಂದರೆ ದುಡಿಮೆ ಕಡಿಮೆ. ಇವಾಗ ಇಲ್ಲಿ ಸಿಗರೇಟ್ಗಳು ಮಾರ್ತೀವಿ ಅಂತ ಪೊಲೀಸ್ಗೆ ಸ್ಟೂಡೆಂಟ್ ಹಾಳಾಗ್ತಾರಂತ ಅವರು ಇದು ಮಾಡ್ತಾರೆ. ಕಷ್ಟ ಇದೆ ಸರ್ ಬಡವ್ರ ಜೀವನ ಎಲ್ಲ. ಇದ್ದಂಥವ್ರದ್ದು ಹೆಂಗೋ ನಡೆದೋಗುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಇದೆ. ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದೆ ಮೇಡಮ್? ಇಲ್ಲ ಸರ್, ಬಸ್ಸಲ್ಲಿ ಓಡಾಡಲ್ಲ. ಸೀಟ್ಗಳಿಗೋಸ್ಕರ ಈಗಾಗಲೇ ಹೆಣ್ಮಕ್ಳು ಓಡಾಡ್ತಾ ಇದ್ದಾರಲ್ಲ? ಸರ್ ಒಂದೇ ಒಂದು ಸರಿ ಚುಂಚನಗಿರಿಗೆ ಹೋಗಿದ್ವಿ. ಅಲ್ಲಿ ಸೀಟು ಕಡಿಮೆ ಇರೋ ಜಾಗದಲ್ಲೇ ಹೋಗಿದ್ವಿ. ಹಂಗಾಗಿ ದಿನ ಓಡಾಡಲ್ಲ. ದಿನ ಅಂಗಡಿಗೆ ಬರ್ತೀವಲ್ವ, ಊರುಗಳಿಗೆ ಎಲ್ಲೂ ಹೋಗಿಲ್ಲ ನಾವು. ಈ ಒಂದು 2-3 ರೂಪಾಯಿ ಹೆಚ್ಚಿಗೆಯಿಂದ ಜನಕ್ಕೇನು ಹೊರೆ ಬೀಳೋದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಹೊರೆ ಬೀಳುತ್ತೆ ಸರ್. 1 ರೂಪಾಯಿ ಕಡಿಮೆ ಆದರೆ ನಮಗೆ ಬೆನಿಫಿಟ್ ಇದೆ. 1 ರೂಪಾಯಿ ಜಾಸ್ತಿ ಆದರೆ ಅದು ದಿನಕ್ಕೆ 1 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ತಿಂಗಳಿಗೆ 30 ರೂಪಾಯಿ. ನಮಗೆ 30 ರೂಪಾಯಿ ಎಲ್ಲೂ ಜಾಸ್ತಿ ಬರಲ್ಲ. ಯಾವುದೋ ಒಂದು ನಾವು ರೇಟ್ ಜಾಸ್ತಿ ಹೇಳಿದ್ರೆ ಇದ್ಯಾಕೆ ಇಷ್ಟು ರೇಟ್ ಜಾಸ್ತಿ ಕೊಡಬೇಕಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್, 1 ರೂಪಾಯಿಗೂ ಬೆಲೆ ಇದೆ ಸರ್ ಇವಾಗ. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಇದೆ ಸರ್ಕಾರ. ನುಡಿದಂತೆ ನಡೆದಿದೆ ಹಾಗಾದ್ರೆ ಸರ್ಕಾರ? ಸರ್ ಅವ್ರದ್ದು ಎಲೆಕ್ಷನ್ ಬರೋ ತನಕ ಮಾಡಿದರೆ, ಎಲೆಕ್ಷನ್ ಬಂದಾದ್ಮೇಲೆ ಅವರು ಅದನ್ನ ಯಾರೂ ನೋಡ್ತಾ ಇಲ್ಲ ಸರ್. ಅವರು ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟನೇ. ಈಗ ಹಾಲಿನ ದರಾಸ 2 ರೂಪಾಯಿ ಜಾಸ್ತಿ ಆಯ್ತು. ಅದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತವೆ, ಅವ್ರಿಗೆ ಎಷ್ಟು ತೊಂದರೆ ಆಗ್ಬೋದು ಅಂತ. ಅದು ಶ್ರೀಮಂತರಲ್ಲಿ ಅದು ಬಡವರಲ್ಲಿ. ಆದರೆ ಬೆಲೆ ಅಂತ ಏರಿಕೆ ಹೋದ್ರೆ ಎಲ್ಲರಿಗೂ ತೊಂದರೆನೇ ಇವತ್ತಿನ ಇದರಲ್ಲಿ. ಶ್ರೀಮಂತರಿಗೆ ಬೇರೆ ಬಡವ್ರು ಬೇರೆ ಅಂತ ಏನಿಲ್ಲ ಲೆಕ್ಕ ಅದರಲ್ಲಿ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ನಿಮ್ಗೆ ತಲುಪಿದಾವೆ? ಇಲ್ಲ ಕಾಂಗ್ರೆಸ್ ಅದು ಎಲ್ಲ ಹೇಳೋದೆಲ್ಲ ಸರಿನೇ ಇಲ್ಲ. ಏನೇ ಇದ್ರು BJPನೇ ಸರಿ. ಈಗ ಇಷ್ಟು ದಿವಸ ಹೇಳಿದ್ರು ಮೋದಿ ಇದ್ರು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರು. ಇವ್ರೇನು ಮಾಡಿದ್ರು? ಈಗ ಮನೆಯದು ಫ್ರೀ ಮಾಡಿದ್ರು, ಅಂಗಡಿ ಅರ್ಧ ಏರ್ಸಿದ್ರು, ಗಂಡ ಹತ್ರ ಕಿತ್ಕೊತಾವ್ರು, ಹೆಂಡ್ತಿರು ಕೊಡ್ತಾವ್ರೆ ಅಷ್ಟೇ. ಇನ್ನೇನಲ್ಲ ಆಗಿರೋದು ಈಗ. ಸಿಲಿಂಡರ್ ಅದನ್ನೇ ನಾನು ಹೇಳ್ತಾವೆ. ಇಷ್ಟು ದಿವಸ ಏನು ಹೇಳ್ತಾ ಇದ್ರು, ಮೋದಿ ಅವ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ಹಿಂಗೆ ಮಾಡಿ. ಇವ್ರು ಮಾಡ್ತಾ ಇರೋದೇನು ಈಗ ಅಷ್ಟೇ. ಅದು ಅಲ್ಲೇ ಹೇಳ್ಬೇಕು ಅಂದರೆ BJP ಸರ್ಕಾರನೇ ಬೇಕು ಒಟ್ಟಿನಲ್ಲಿ. ಯಾರು ಬಂದರೂ ಅದೇನೆ. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಯಾರು ಬಂದರೂ ಒಂದೇನೆ, BJP ಸರ್ಕಾರನೇ ಇರಬೇಕು. ಈಗ ನಮ್ಮ ಇಂಡಿಯಾಕ್ಕೆ ಬಿಜೆಪಿಯ ಒಂದು 5 ಗ್ಯಾರಂಟಿಗಳಲ್ಲಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದೆಯಾ? ಅವರು ಏನೇ ಮಾಡಲಿ ಬಿಡಲಿ, BJP ನಮ್ಗೆ ಅದು ಲೆಕ್ಕ ಇಲ್ಲ. ನಾವು ದುಡಿಲೇಬೇಕು ಯಾರೇ ಬಂದರೂ. ಆದರೆ BJP ಸರ್ಕಾರ ಇರಬೇಕು ಇಂಡಿಯಾಕ್ಕೆ. ಗ್ಯಾರಂಟಿ ಯೋಜನೆಗಳು ಅಂತ ನಮ್ಗೆ ಏನು ಸಿಗಲಿಲ್ಲ ಸರ್. 1 ತಿಂಗಳು ಬಂದರೆ 1 ತಿಂಗಳು ಬರಲ್ಲ, ಆ ಥರ ಇದೆ. ಮಾಮೂಲಿ ಪೆಟ್ರೋಲ್ ಅದೆಲ್ಲ ಎಲ್ಲರಿಗೂ ಆದಂಗೆ ನಮಗೂ ಕಷ್ಟದಲ್ಲೇ ಇದೀವಲ್ಲ ಸರ್. ಈಗ ಹಾಲಿನ ದರ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತವೆ, ಹಾಲು ಕುಡಿಲೇಬೇಕು, ಯಾಕಂದ್ರೆ ಬೆಳವಣಿಗೆ. ಹೌದು ಸರ್. ಅದು ನಾವು ಸ್ವಲ್ಪ ಜಾಸ್ತಿ ಕೊಡ್ತೀರಾ ಅಂತ 50 ml ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರು. ಅದೇನು ಪರವಾಗಿಲ್ಲ ಅಂತ ಅನ್ಸುತ್ತೆ. ಮತ್ತು ಬಸ್ ಚಾರ್ಜ್ ಕೂಡ ಮತ್ತೆ ರೇಟ್ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ಮತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಅದೇ ಕಷ್ಟನೇ ಮನುಷ್ಯನಿಗೆ ಇವಾಗ. ಈಗ ಈ ಹಿಂದೆ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಆವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ BJP ಮೇಲೆ ಆರೋಪಗಳನ್ನ ಹೊರಿಸಿದ್ರು. ನೀವು ಬೆಲೆ ಏರಿಕೆ ಆಗಲಿ, GST ಆಗಲಿ ಸಿಕ್ಕಾಪಟ್ಟೆ ಮಾಡಿ ಜನರ ಮೇಲೆ ಹೊರೆ ಇಳಿಸ್ತಾ ಇದ್ದಾರೆ ಅಂತೀರಿ. ಬಟ್ ಈಗ ಅದೇ ಒಂದು ಸರ್ಕಾರ ಈಗ ಆಡಳಿತದಲ್ಲಿದೆ. ಬಟ್ ಅದೇ ಸರ್ಕಾರ ಈಗೇನು ಮಾಡಿದೆ, ಬೆಲೆ ಹೆಚ್ಚಳಂತಾರೆ ಎಲ್ಲ ಹೊರೆಗಳನ್ನ ಹಾಕ್ತಾ ಇದೆ ಜನಸಾಮಾನ್ಯರ ಮೇಲೆ. ಇದ್ರ ಬಗ್ಗೆ ಏನಂತೀರಿ? ಸರ್ ಎಲ್ಲರೂ ಒಂದೇ ಸರ್. ಇಲ್ಲ ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಹೆಚ್ಚು ಸರ್. ಅವ್ರಿದ್ದಾಗಲೂ 117 ರೂಪಾಯಿ ಇತ್ತು ಪೆಟ್ರೋಲು ಅಲ್ವಾ ಸರ್? ಮತ್ತು ಇವ್ರು ಬಂದಮೇಲೆ ಕಡಿಮೆನೇ ಆಯ್ತಲ್ಲ. ಯಾರು ಸರಿ ಯಾರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಸರಿ, ಟೋಟಲ್ ರಾಜಕೀಯನೇ ಸರಿ ಇಲ್ಲ. ಏನಂತೀರ ಸರ್? ತಪ್ಪ? ಯಾರು ಬಂದರೆ ಇವ್ರು ಸರಿ ಮಾಡ್ತಾರೆ ಅನ್ನೋದು ಯಾರೂ ಇಲ್ಲ ಸರ್. ಎಲ್ಲರೂ ಯಾರು ಬಂದರೂ ಆ ಜಾಗಕ್ಕೆ ಅದೇ ಕೆಲಸ ಮಾಡ್ತಾರೆ ಅಲ್ವರಾ? ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ಸರ್. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ. ಇದ್ರ ಬಗ್ಗೆ ಏನಂತೀರಿ? ನುಡಿದಂತೆ ನಡೆದಿದ್ದಾರಾ? ಯಾರೂ ನಡೆಯಲ್ಲ ಸರ್. ಗೆಲ್ಲಕ್ಕೆ ಎಲ್ಲ 1000 ಮಾತಾಡ್ತೀವಿ, ಯಾರೂ ನಡೆಯಲ್ಲ. ಹೆಂಗೆ ನಡೀತಾರೆ? ಈಗ ಫ್ರೀ ಕೊಟ್ಟಿದ್ದೀವಿ ಅಂತ ಅಂತಾರೆ, ಗಂಡಸರಿಗೆ ಬಚ್ಚಾರ ಜಾಸ್ತಿ ಮಾಡಿದ್ದಾರೆ ಅಲ್ವರಾ? ಏನೂ ಮಾಡೋಕ್ಕಾಗಲ್ಲ. ಅದನ್ನು ತಗೊಂಡು ಇಲ್ಲ ಹಾಕ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.